ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾವು ನಾನು ಇದುವರೆಗೂ ನಾನು ಎಪಿಸೋಡ್ಗಳಲ್ಲಿ ವಿಕಸಿತ ಭಾರತ ಅದ್ರ ಬಗ್ಗೆ ತುಮಕೂರು 2047ಗೆ ಭಾಳಷ್ಟು ಎಪಿಸೋಡ್ಗಳನ್ನು ನಾನು ಮಾಡಿದ್ದೀನಿ. ಈಗ ಈ ಎಪಿಸೋಡ್ನಲ್ಲಿ ಏನು ಹೇಳ್ತೀನಿ ಅಂದರೆ, ವಿಲೇಜ್ ಲೆವೆಲಲ್ಲಿ, ಎಕ್ಸ್ಟೆನ್ಷನ್ ಲೆವೆಲಲ್ಲಿ ಯಾರು ಮಾನಿಟ್ರಿಂಗ್ ತಗೋಬೇಕು, ಯಾರು ಜವಾಬ್ದಾರಿ ತಗೋಬೇಕು, ಏನೇನು ಮಾಡಬೇಕು, ಯಾರು ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಏಕೆಂದರೆ ಇದನ್ನ ನಾವು ಸಂಪೂರ್ಣವಾಗಿ ತುಮಕೂರು 2047ನ ದಿಶಾ ಕಮಿಟಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಇರತಕ್ಕಂಥ KDP, ಸಂಸದರ ಅಧ್ಯಕ್ಷತೆ ಇರತಕ್ಕಂಥ ದಿಶಾ ಕಮಿಟಿ, ಇವೆರಡನ್ನೇ ಲೀಡ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಇವನ್ನ ಆರ್ಗನೈಸ್ ಮಾಡಬೇಕಾದ್ರೆ ನ್ಯಾಷನಲ್ ಟೂರಿಸಂ ಯೂತ್ ಕ್ಲಬ್, ಕೇಂದ್ರ ಸರ್ಕಾರ ಪ್ರತಿ ಊರಿನಲ್ಲೂ, ಪ್ರತಿ ಶಾಲೆನಲ್ಲೂ 6ನೇ ಕ್ಲಾಸಿಂದ ಮೇಲ್ಪಟ್ಟವರು 6th ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್, ಎನಿ ಡಿಗ್ರಿ, ಎನಿ ಮಾಸ್ಟರ್ ಡಿಗ್ರಿ, ಒಂದೊಂದು 25 ಜನದ್ದು ನ್ಯಾಷನಲ್ ಟೂರಿಸಂ ಯೂತ್ ಕ್ಲಬ್ ಮಾಡಿ ಅಂತ ಹೇಳ್ತಾರೆ. ಆ ಯೂತ್ ಕ್ಲಬ್ ಮಾಡಿದ 5-6 ಇಲಾಖೆಗಳನ್ನ ಅವರು ಗೈಡ್ಲೈನ್ಸ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅಲ್ಲಿನ ಏನು ಪುರಾತತ್ವ ಇಲಾಖೆದು ಏನಿದೆ, ಅಥವಾ ಇತಿಹಾಸ ಏನಿದೆ, ಪ್ರವಾಸೋದ್ಯಮದ್ದು ಏನಿದೆ, ಕಲ್ಚರ್ ಏನಿದೆ ಆ ಊರಿಂದು, ಇದನ್ನೆಲ್ಲ ಕೊಡಬೇಕು ಅಂತ ಒಂದು 5-6 ಇಲಾಖೆ ಸೇರಿಸಿ ಒಂದು ಗೈಡ್ಲೈನ್ ಮಾಡೈತೆ. ಅದ್ರ ಜೊತೆಗೆ ಇದೊಂದು ಅಡಿಷನ್ ಡೆವಲಪ್ಮೆಂಟು ಸೇರಿಸ್ಕೊಂಬಿಡೋಣ ಸಂಪೂರ್ಣವಾಗಿ. ಆ ಹುಡುಗರು 6ನೇ ಕ್ಲಾಸಿಂದ ಹಿಡ್ಕೊಂಡು ಹೋದ್ರು ಅವ್ರಿಗೆ ನಾಲೆಜ್ ಬರುತ್ತೆ. 6ನೇ ಕ್ಲಾಸ್ ಹುಡುಗ ದಡ್ಡಲ್ಲ ಇವತ್ತ, ಅವನೇ ಒಂದು ರೇಖಾಚಿತ್ರ ಬರೀತಾನೆ, ನಮ್ಮೂರಿಗಿಂತ ಆಗ್ಬೇಕು ಅಂತಾನೆ. ಯಾಕೆ ನಾನೊಂದು ಪ್ರೈಮರಿ ಸ್ಕೂಲ್ಗೆ ಮಿಡ್ಲ್ ಸ್ಕೂಲ್ಗೆ ಹೋಗಿದ್ದೆ ನಾನು, ಇಲ್ಲಿ ಸಕಲೇಶ್ಪುರದಲ್ಲಿ. ಆ ಸಕಲೇಶ್ಪುರದ ಹುಡುಗರು ಹೇಳಿದ್ರೆ ಯಾವ ಮಾಸ್ಟರ್ ಡಿಗ್ರಿ ಮಾಡೋರು ಹೇಳಲ್ಲ, ಹಂಗೆ ಕ್ಯೂ ನಿಂತ್ಬಿಟ್ರು ಅವರು. ಅವರ ನಮ್ಮೂರ್ಗೆ ಏನಾಗಬೇಕು, ಯಾಕಾಗಬೇಕು ಸಕಲೇಶ್ಪುರಕ್ಕೆ ಅಂತ ಹುಡುಗರು ಬುದ್ಧಿವಂತರು ಇರ್ತಾರೆ. ಅದರಿಂದ ಅಲ್ಲಿಂದ ಹೋದಾಗ ಅವ್ರ ಲೀಡರ್ಶಿಪ್ ಅಲ್ಲೇ ತಗೋಬೇಕಾಗತ್ತೆ. ಪ್ರತಿಯೊಂದು ಊರಿಗೂ ಶಾಲಾ ಕಾಲೇಜ್ ಹಂತದಲ್ಲಿ ನ್ಯಾಷನಲ್ ಟೂರಿಸಂ ಯೂತ್ ಕ್ಲಬ್ ಮಾಡಿ, ಆಮೇಲೆ ಆ ಊರಿನಲ್ಲಿ ಯಾವ ಹುಡುಗರು ಇದ್ದಾರೆ 6ನೇ ಕ್ಲಾಸಿಂದ ಡಿಗ್ರಿ ಓದ್ತಕ್ಕಂಥ ಹುಡುಗರು ಸೇರಿಸಿ ಅವ್ರದ್ದೆಲ್ಲ ಸೇರಿಸ್ಬಿಟ್ಟು ಅವರು ನ್ಯಾಷನಲ್ ಯೂತ್ ಕ್ಲಬ್, ಆ ಊರಿನ ನ್ಯಾಷನಲ್ ಯೂತ್ ಕ್ಲಬ್ಗೆ ಸಂಬಂಧಪಟ್ಟ ಸದಸ್ಯರು ಅಂತ ನಾವು ಮಾಡ್ಕೋಬೇಕಾಗತ್ತೆ. ಅವ್ರ ಜೊತೆ ಒಳಗೆ ಈ ಸೀನಿಯರ್ಸ್ ಎಲ್ಲ ಇರೋ ವಿಷನ್ ಗ್ರೂಪು, ಪ್ರೆಷರ್ ಗ್ರೂಪ್ ಅವೆಲ್ಲ ಆಮೇಲೆ ಹೇಳ್ತಿದ್ದೆ ನಾನು. ಅವ್ರ ನೇತೃತ್ವ ತಗೊಂಡು ಆ ಊರಿಗೊಂದು ಪುಸ್ತಕ ಹುಡುಗರು ಯಾರು ಬರೀತಾರೋ, ಕಾಲೇಜ್ ಹುಡುಗರು ಇಂಟರ್ನ್ಶಿಪ್ ನಲ್ಲಿ ಮಾಡ್ಕೊಂಡು ಆದ್ಮೇಲೆ ಅವರೆಲ್ಲ ಆ ಊರಿನಲ್ಲಿ ಚರ್ಚೆ ಆದ್ಮೇಲೆ ನಾವು ಅಲ್ಲಿಂದ ಪ್ರತಿ ಊರಿಂದಲೂ ತಗೊಂಡು ನಾವು ಇದನ್ನೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಪ್ರತಿಯೊಂದು ಮಾಡೋದಕ್ಕಿಂತ ಮೊದಲು ಮಾಡಿ ಆದ್ಮೇಲೆ ಆಲ್ ಪಾರ್ಟಿ, ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸರ್ವ ಪಕ್ಷಗಳು, ಯಾವುದೇ ಒಂದು ರಾಜಕೀಯ ಪಕ್ಷ, ನೋಂದಾಯಿತ ಪಕ್ಷದ ಒಂದು ಘಟಕ ಐತೆ ಅಂತಂದ್ರೆ ಅವ್ರಿಗೊಂದು ಕಾಪಿ ಕೊಡ್ತೀವಿ. ವಾಟ್ ಇಸ್ ಯುವರ್ ಒಪಿನಿಯನ್, ನಿಮ್ ವ್ಯೂಸ್ ಹೇಳಿ, ಇದರ ಪರ ವಿರೋಧ ಏನಿದ್ರು ಚರ್ಚೆ ಮಾಡಿ. ಆಮೇಲೆ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ, DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅನ್ನೋದಲ್ಲ. ಸ್ಟ್ರೈಕ್ ಮಾಡೋದಕ್ಕಿಂತ ಮೊದಲೇನೆ ಇದು ಸೇರಿಸ್ಕೊಳ್ಳಿ ಮಾಡಿ ಅಂತ ಹೇಳಿ ಆಮೇಲೆ ಚರ್ಚೆ ಮಾಡೋಣ. ಅದು ಗೌರ್ಮೆಂಟ್ ಲೆವೆಲ್ ಚರ್ಚೆ ಮಾಡಿ ಒಂದು ಫೈನಲ್ ಮಾಡೋಣ. ಸುಮ್ಕಿದ್ಬಿಟ್ಟು ನಮಗೆ ಗೊತ್ತೇ ಇರಲಿಲ್ಲ, ನಮಗೆ ಕರಲೇ ಇರಲಿಲ್ಲ ಅಂತಕ್ಕಂಥದ್ದು ಜಾಸ್ತಿ ಸ್ಟ್ರಗಲ್ಸ್ ಆಗ್ತವೆ ಅಂತಕ್ಕಂಥದ್ದು ಆಲ್ ಪಾರ್ಟಿ ಕಳಿಸ್ಬೇಕು ಅಂತ ಇದ್ದೀವಿ. ಹಾಲಿ ಮತ್ತು ಮಾಜಿ ಚುನಾಯಿತ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿಂದ ಹಿಡ್ಕೊಂಡು ಒಬ್ರು ಪಾರ್ಲಿಮೆಂಟ್ ಮೆಂಬರ್ವರೆಗೂ ಯಾರ್ಯಾರು ಇದ್ದಾರೋ ಎಲ್ಲರಿಗೂ ಅವ್ರವ್ರಿಗೆ ಕಾಪಿ ಹೋಗ್ಬಿಡ್ಬೇಕು. ಅದೊಂದು ಡ್ರಾಫ್ಟ್ ಫಸ್ಟ್ನು ಹೋಗ್ಬೇಕು, ಲಾಸ್ಟ್ನು ಹೋಗ್ಬೇಕು. ಮೊದಲು ನಾವು ಹಿಂಗೆ ಮಾಡ್ತೀವಿ ಅಂತ ಹೋಗ್ಬೇಕು. ಎಲ್ಲ ಮಾಡಾದ್ಮೇಲೆ ಎಲ್ಲ PDF, ಇವಾಗ ಏನು ಪ್ರಿಂಟ್ ಮಾಡಿ ಪುಸ್ತಕ ತಗೊಂಡೋಗಿ ಹಂಚ ಕಾಲ ಹೋಯ್ತು. ಈಗ ಡಿಜಿಟಲ್ ಮೀಡಿಯಾ, ಅವ್ರ ಮೊಮ್ಮಕ್ಳು ಓದಕ್ ಬರ್ದಾರ ಇದ್ರೆ ಕೇಳಿಸ್ಕೋಬೇಕಷ್ಟೇ. ಇನ್ನೊಬ್ರು ಯಾರೋ ಫ್ರೆಂಡ್ಸ್ ಕುಂತ್ಕೊಂಡು ಕೇಳಿಸ್ಕೋಬೇಕಾಗತ್ತೆ. ನಾವು ಡಿಜಿಟಲ್ ಮೀಡಿಯಾದಲ್ಲಿ ಕಳಿಸ್ತೀವಿ. ಆಮೇಲೆ ಈ ಜಿಲ್ಲೆ ಒಳಗಿರ್ತಕ್ಕಂಥ ಸರ್ವ ಧರ್ಮ, ಇಲ್ಲಿ ನೋ ಕ್ಯಾಸ್ಟ್, ನೋ ಪಾಲಿಟಿಕ್ಸ್, ಎಲ್ಲಾ ಜಾತಿ, ಎಲ್ಲಾ ಧರ್ಮದವ್ರಿಗೂ, ಎಲ್ಲಾ ಜಾತಿ ಸಂಘಟನೆಗಳು, ಧರ್ಮ ಸಂಘಟನೆಗಳು, ಪ್ರಮುಖರುಗಳಿಗೆ, ಜಾತಿ ಉಪಜಾತಿಯವ್ರಿಗೂ ಸಹ ಅವ್ರವ್ರು ಯಾರ್ಯಾರು ಸಂಘಟನೆಗಳು ಇದಾವೋ ಎಲ್ಲರಿಗೂ ಕಾಪಿ ಕೊಡಲಿಕ್ಕೆ. ಡೆವಲಪ್ಮೆಂಟ್ ಅಂದ್ರೆ ಅವ್ರವ್ರ ಜಾತಿವಾರು ಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಕಳಿಸ್ಬೇಕು ಅಂತ ಇದ್ದೀವಿ. ಆಮೇಲೆ ವಿಲೇಜ್ ಲೆವೆಲ್ ಅಲ್ಲಿ ಸ್ತ್ರೀ ಶಕ್ತಿ ಸಂಘಟನೆಗಳಿಂದ ಹಿಡ್ಕೊಂಡು ಪ್ರತಿ ಒಂದು ಹಂತದ NGOಗಳು ಯಾವತ್ತೇ ಇರಲಿ ಅವ್ರಿಗೆಲ್ಲ ಕಳಿಸಿ ನಿಮ್ಮ ಒಪಿನಿಯನ್ ಹೇಳುವಂತ ಕಳಿಸ್ತೀವಿ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 8-9 ಏನಿದಾವೋ ಅವೆಲ್ಲ ಆಕ್ಟಿವಿಟಿ ಪಾಯಿಂಟ್ಸ್ ಅಲ್ಲಿ ನೀವು ತಗೋಬೇಕು. ಕೇಂದ್ರ ಸರ್ಕಾರ ನಿಮ್ಗೊಂದು ಆಕ್ಟಿವಿಟಿ ಪಾಯಿಂಟ್ಸ್ ಅಂತ ಕೊಟ್ಟಿದೆ. 100 hours ನೀವು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಅದು ಅವ್ರು ಹೇಳಿದ ಗೈಡ್ಲೈನ್ಸ್ ಅಲ್ಲಿ ಇರವ, ನಿಮಗೆ ಮಾರ್ಕ್ಸು ಕೊಡಲ್ಲ, ಪಾಸು ಮಾಡಲ್ಲ. ಯಾವ್ದೋ ಅಡುಗ್ಲಜ್ಜಿ ಕತೆ ಹೇಳೋದು, ಅಲ್ಲಿ ಯಾವ್ದೋ ಕುಂತ್ಕೊಂಡು ಒಂದು ಮಾರ್ಕ್ಸ್ ಹಾಕಕ್ಕೆ ಹೇಳ್ಬೇಡಿ. ಇದನ್ನ ನಮ್ಮ ಜಿಲ್ಲೆಯನ್ನ ಇಡೀ ಪೈಲಟ್ ಪ್ರಾಜೆಕ್ಟ್ ನಮ್ಮ ಜಿಲ್ಲೆ ಆಕ್ಟಿವಿಟಿ ಪಾಯಿಂಟ್ಸ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಹುಡುಗರು ಅವ್ರವ್ರ ಊರೇ ಹೇಳಿ ಅವ್ರವ್ರು ತಗೋಬೇಕು. ಅದಕ್ಕೆ ನೀವೇನೇನು ಕಾಲೇಜ್ ಪ್ರಿನ್ಸಿಪಾಲ್ ಇದ್ರಿ, HODಗಳು ಇದ್ರಿ, ಇದನ್ನ ಗಂಭೀರವಾಗಿ ತಗೋಬೇಕು ಅಂತ ನಾನು ದಿಶಾ ಕಮಿಟಿ ರೆಸೊಲ್ಯೂಷನ್ ಮಾಡಿಸಿದ್ವಿ. ಒಂದು 2-3 ಮೀಟಿಂಗು ಮಾಡಿಸಿದ್ವಿ. ಮೀಟಿಂಗ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ಅವ್ನು ಯಾರು ನೋಡ್ತಾರೆ, ದುಡ್ಡು ಬರೋರು ನೋಡ್ತಾರೆ, ಇನ್ನಿದ್ದ ಕೈ ಬಿಟ್ಕೊಂಡ್ಬಿಡ್ತಾರೆ. ಆಮೇಲೆ ವಿಶ್ವವಿದ್ಯಾನಿಲಯ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತು. ವಿಶ್ವವಿದ್ಯಾನಿಲಯ, ಶಾಲಾ ಕಾಲೇಜುಗಳು ಆ ಹಂತದಲ್ಲಿ ಬಳಸ್ಕೋಬೇಕು. ಗ್ರಾಮ ಪಂಚಾಯತ್ಗಳಲ್ಲಿ ನಮ್ದು ಇದಿದೆ, ಏನು ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ, BMC. ಆ BMC ಕಮಿಟಿ ಪ್ರತ್ಯೇಕವಾಗಿ ತಗೋಬೇಕು. ಗ್ರಾಮ ಪಂಚಾಯತಿನೂ ತಗೋಬೇಕು, BMC ಮಾನಿಟರಿಂಗ್ ಮಾಡಬೇಕು. ಅವರು ಅಲ್ಲಿ ಏನೇನು ಮಾಡಬೇಕು, ಹೆಂಗ್ ಮಾಡಬೇಕು ಅಂತಕ್ಕಂಥದ್ದು. ಅರ್ಬನ್ ಲೋಕಲ್ ಬಾಡಿಲೂ BMC ಇದೆ, ಪೌರಾಡಳಿತ ಇರ್ಬೋದು, ಇದರಲ್ಲಿ ಅವ್ರು ಏನೇನು ಮಾಡಬೇಕು ಅಂತಕ್ಕಂಥದ್ದು ಅವ್ರ ವಿಚಾರಕ್ಕೆ ಅವ್ರಿಗೂ ಕಳಿಸ್ತೀವಿ. ಆಮೇಲೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಒಂದು MPCS ಇಂದ ಹಿಡ್ಕೊಂಡು DCC ಬ್ಯಾಂಕ್ ವರ್ಗು ಪ್ರತಿಯೊಬ್ಬರಿಗೂ ಅವ್ನು ಕಳಿಸಿ ಏನೇನು ಇರಬೇಕು, ನಿಮ್ಮ ಆಲೋಚನೆಗಳು ಏನಿದೆ ಅಂತ ತಿಳಿಸ್ರಿ. ಯಾಕೆಂದ್ರೆ ಅವರೆಲ್ಲ ಅಡ್ವರ್ಟೈಸ್ಮೆಂಟ್, ಅವರ ಈ ಧರ್ಮ ನಿಧಿ ಒಳಗೆ ಪುಸ್ತಕ ಪ್ರಿಂಟ್ ಮಾಡಿ ಆ ಊರಾಗ ಹಂಚಿ ನೀವು
ಧರ್ಮ ನಿಧಿ ಅಂತ ಇರುತ್ತೆ, ಯಾವತ್ತೂ ಖರ್ಚು ಮಾಡಕ್ ಹೋಗ್ಬೇಡಿ. ನಿಮ್ಮೂರಿಗೆ ಸಂಬಂಧಪಟ್ಟಂತೆ, ನಿಮ್ಮ ವ್ಯಾಪ್ತಿ ಸಂಬಂಧಪಟ್ಟಂತೆ ಅವನ್ನೆಲ್ಲ ಮಾಡಿ ಏನ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇಷ್ಟು ನಾವೊಂದು ಪಾಯಿಂಟ್ಸ್ಗಳನ್ನ ನಾನು ಆಲೋಚನೆ ಮಾಡಿದ್ದೀನಿ. ಇವನ್ನ ಇವರೆಲ್ಲರೂ ಸಹ ಇನ್ವಾಲ್ವ್ಮೆಂಟ್ ಮಾಡಿದ್ರೆ, ಎಲ್ಲರೂ ಅವ್ರವ್ರ ಪಾತ್ರ ಏನೇನು ಅಂತ ನಾವು ಇದು ಮಾಡ್ಕೊಂಡಾಗ ಇದು ಒಂದು ಮಾಸ್ ಆಗಿ ಎಲ್ಲರೂ ಎದ್ದೇಳ್ತಾರೆ, ಇದು ನಮ್ದು ನಮ್ದು ಅಂತಕ್ಕಂಥದ್ದು. ಇದು ನನ್ನ ಈ ಎಪಿಸೋಡ್ನೊಳಗೆ ಹೇಳಿದ್ದೀನಿ. ನಾನು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿ ನನ್ನ ಮತ್ತೊಮ್ಮೆ ತಮ್ಮ ಧನ್ಯವಾದಗಳನ್ನ ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತೀನಿ. ಜೈ ಹಿಂದ್, ಜೈ ಅಭಿವೃದ್ಧಿ ಪೀಠ.